ಅರುಣ್ ಯೋಗಿರಾಜ್ ಅವರು ಓದಿದ್ದೇನು ಸರ್? ನಾನು ಓದಿದ್ದು MBA ಓದಿದ್ದೆ. MBA ಓದಿನೂ ಫ್ಯಾಮಿಲಿ ಇದಕ್ಕೆ ನಾನು ಬರಬೇಕು ಅನ್ನುವಂಥ ಇದು ಯಾಕೆ ಬಂತು ಅರುಣ್ ಯೋಗಿರಾಜ್ ಅವರಿಗೆ? ಏನು ಸೆಡೀತು ಅಂತ ಹೇಳಿ? ನಾನು ಹೇಳಿದ್ನಲ್ಲ, ಎರಡು ಒಟ್ಟಿಗೆ ನನ್ನ ಕೆಲಸ ಮತ್ತು ಓದು ಎರಡು ಜೊತೆಯಲ್ಲೇ ಸಾಕ್ತಿತ್ತು ಚಿಕ್ಕ ವಯಸ್ಸಿಂದ. ನನಗೆ ನೆನಪಿರಾಗ ನಾನು 10-11 ವರ್ಷದಲ್ಲೇ ಶುರು ಮಾಡಿದೆ ಅಪ್ಪನ ಜೊತೆ ಕೂತ್ಕೊಂಡು. ಯಾವಾಗ ಒಂದು 2 ತಿಂಗಳು ಹಿಂಗೆ ಹೋಗ್ತೀನಿ, ಇದು ಮತ್ತೆ ಏನು ಇದೆಲ್ಲ ನಂದು ಅಂತ ವಾಪಸ್ ನಾನು ನನ್ನ ಕಡೆಗೆ ಬಂದುಬಿಡ್ತೀನಿ. ಜಲ್ದಿ ಡಿಸಿಷನ್ ತೊಗೋತೀನಿ ಆ ವಿಷಯದಲ್ಲಿ. ನನಗೆ ಜಾಸ್ತಿ ತಿಂಗಳು ಬಿಟ್ಟಿರ್ಲಿಕ್ಕಾಗಲ್ಲ ಕೆಲಸದಲ್ಲಿ. ಏನೋ ಕೂತ್ಕೊಳ್ಳೋದು ಧೂಳಲ್ಲಿ ಅಥವಾ ಏನೋ ಮಾಡೋದು. ಈ ಕೆಲಸದಲ್ಲಿ ಭಾಳ ಖುಷಿ ಸಿಗ್ತಿತ್ತು ನನಗೆ. ಸ್ವಲ್ಪ ನಂದು ಮನೋಭಾವನ ಹಂಗೆ, ನಾನು ಧೂಳು ಗೀಳು ಆ ಥರ ಏನು ಅಂತ ಯೋಚನೆ ಮಾಡಲ್ಲ ಜಾಸ್ತಿ. ಕೆಲವೊಮ್ಮೆ ನನ್ನ ಕೆಲಸ ಹತ್ರ ನನ್ನ ಗಾರ ಕೆಲಸನೂ ಅಂತ ಅನ್ಕೊಬಿಟ್ಟಿದ್ದಾರೆ. ನಾನು ಕೈ ಕಾಲು ಸ್ವಲ್ಪ ಜಾಸ್ತಿ ಧೂಳಲ್ಲಿ ಇರ್ತೀನಿ. ಒಂದೊಂದ್ಸಲ ಮೀಟಿಂಗ್ಗಳಿಗೆ ಹೋಗ್ಬೇಕಾದ್ರೆ ನನ್ನ ಒಳಗೂ ಬಿಡಲ್ಲ ವಾಚ್ಮೆನ್. ನೋಡೋದು ಅಲ್ಲಿ ಅಧಿಕಾರಿಗಳು ನನಗೆ ಕಾಯ್ತಿರ್ತಾರೆ. ವಾಚ್ಮೆನ್ ತಡೆದಿರೋದು ಉಂಟು. ಯಾಕಂದ್ರೆ ನಾನು ಬಟ್ಟೆ ಬದಲಾಯಿಸೋ ಸಮಯ ವೇಸ್ಟ್ ಆಗುತ್ತೆ ಅಂಥೇಳಿ ನನ್ನ ಮೀಟಿಂಗು ಮತ್ತು ಕೆಲಸಕ್ಕೂ ಒಂದೇ ಕಲರ್ ಬಟ್ಟೆ ಹಾಕೊಂಡ್ಬಿಟ್ಟಿರ್ತೀನಿ ಆದಷ್ಟು. ಸೊ ನನಗೆ ಇದು ತುಂಬ ಇಷ್ಟ. ಅದಕ್ಕೆ ನಾನು ವಾಪಸ್ ಜಲ್ದಿ ಓಡಿ ಬಂದೆ ಇಲ್ಲಿ. ಅರುಣ್ ಯೋಗಿರಾಜ್ ಅವ್ರದ್ದು ಟ್ವಿಟರ್ ಅಕೌಂಟ್ ನಾನು ನೋಡ್ತಾ ಇದ್ದೆ. ನಿಮ್ಮ ಮಗಳದ್ದೊಂದು ಫೋಟೋ ಇದೆ ಕೆತ್ತಾ ಇರೋದು. ನಾನು ನಡೆದು ಬಂದಂಥ ಹಾದಿನಲ್ಲೇ ಮಗಳು ನಡೀತಿದ್ದಾಳೆ ಅಂತ ಹಾಕಿದ್ರಿ. ಮಕ್ಕಳಿಗೂ ತುಂಬ ಆಸಕ್ತಿ ಇದೆಯಾ ಸರ್? ನೋಡಿ, ಅದೊಂದು ಎನ್ವೈರನ್ಮೆಂಟ್ ನೀವು ಕೊಟ್ಟರೆ ಎಲ್ಲೋ ಗೊತ್ತಿಲ್ಲದೆ ಒಳಗೆ ಹೋಗ್ತಾ ಇರ್ತೀನಿ ಇನ್ಫಾರ್ಮೇಷನ್. ಆ ಎನ್ವೈರನ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರು ಕಲ್ತ್ರೆ ಸಪೋರ್ಟ್ ಮಾಡ್ತೀನಿ, ಅಥವಾ ಅದು ಬಿಟ್ಟು ಅವ್ರು ಯಾವುದೇ ಪ್ರೊಫೆಷನ್ ತೊಗೊಂಡ್ರು ಅವರ ಆಯ್ಕೆಗೆ ಬಿಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.